ಮುಂದಿನ ಚುನಾವಣೆಯಲ್ಲಿ 28 ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರನ್ನ ಗೆಲ್ಲಿಸೋದೊಂದೇ ನಮ್ಮ ಮುಖ್ಯ ಗುರಿ. ನಮ್ಮ ಪ್ರಾಣ ಇರೋವರೆಗೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಶಾಸಕರಿಗೆ ಬಲಗೈಯಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯುವ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರದಲ್ಲಿ 20 ಜನ ಈಗಾಗಲೇ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. 5 ಜನ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ, 16 ಜನ ಪ್ರಧಾನ ಕಾರ್ಯದರ್ಶಿಗಳು ಆಯ್ಕೆಯಾಗಿದ್ದಾರೆ. ತದನಂತರ ಈಗ ಆಯ್ಕೆಯಾಗಿದ್ದಾರಲ್ವಾ ಈ ಕಾನೂನು ಘಟಕ ಅಧ್ಯಕ್ಷ, ಇದು ಬಹಳ ತುಂಬ ಪಾತ್ರ ವಹಿಸ್ತಕ್ಕಂಥ ಅಧ್ಯಕ್ಷ ಸ್ಥಾನ. ಇದ್ರ ಪಕ್ಷಕ್ಕೆ ತುಂಬಲಾರದ ನಷ್ಟ ಆದ ಸಂದರ್ಭದಲ್ಲಿ ಯಾರು ಕಾನೂನು ಘಟಕ ಅಧ್ಯಕ್ಷ ಇರ್ತಾರೆ ಇವರೊಬ್ಬರೇ ಪಕ್ಷಕ್ಕೆ ನಿಂತುವಂಥ ಕೆಲಸ ಮಾಡಲೇಬೇಕಾಗ್ತದೆ. ಯಾಕೆ ಕಾನೂನು ಘಟಕ ಅಧ್ಯಕ್ಷನ ಅಡ್ವೊಕೇಟ್ನೇ ಮಾಡಬೇಕು ಅಂತಂದರೆ, ಈಗ ನಾವು ಕಾಂಗ್ರೆಸ್ ಪಕ್ಷದ ನಾವು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ, ಯಾವುದನ್ನು ಒಂದು ಪ್ರೊಟೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ಯುವ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಏನಿರ್ತೀವಿ ಅವ್ರಿಗೇನಾದರೂ ಸಡನ್ನಾಗಿ ಅರೆಸ್ಟ್ ಮಾಡ್ಬೋದು. ಯಾವುದೇ ರೀತಿ ಅಹಿತಕರ ಘಟನೆ ನಡೆದಾಗ ಆ ಪಕ್ಷದ ಅಧ್ಯಕ್ಷ, ಕಾರ್ಯಕರ್ತರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಇರ್ತಾರಲ್ವ ಅವ್ರನ್ನ ಬಿಡಿಸ್ಕೊಡೋ ದೊಡ್ಡ ಜವಾಬ್ದಾರಿ ಇದೇ ಕಾನೂನು ಘಟಕ ಅಧ್ಯಕ್ಷರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಬಹಳ ಮುಖ್ಯ ಈ ಪಾತ್ರ ವಹಿಸ್ತಕ್ಕಂಥದ್ದು. ಕಾನೂನು ಅಧ್ಯಕ್ಷ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಪಕ್ಷಕ್ಕೆ ಏನನ್ನ ಆದ ಸಂದರ್ಭದಲ್ಲಿ ಅದು ಧ್ವನಿಯಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಕಾನೂನು ಅಧ್ಯಕ್ಷ. ಈಗ ಹೊಸದಾಗಿ ಬಂದಿದ್ದಾರೆ, ಎಲ್ಲ ಸರಿ ಹೋಗ್ತದೆ. ಇನ್ನೊಂದು ನಮ್ಮ ಯುವ ಕಾಂಗ್ರೆಸ್ನಲ್ಲಿ ಈಗ ಕಾನೂನು ಅಧ್ಯಕ್ಷ ಒಂದಾಗಿದೆ. ತದನಂತರ ಸಾಮಾಜಿಕ ಜಾಲತಾಣ ವಿಭಾಗದ ಅಧ್ಯಕ್ಷ ಒಬ್ಬರನ್ನ ಮಾಡಬೇಕಾಗ್ತದೆ. ಅದು ಕೂಡ ಶಾಸಕರ ಗಮನಕ್ಕೆ ತಂದು ಯಾರನ್ನ ಮಾಡಬೇಕು, ಸೂಕ್ತ ಯಾರನ್ನ ಮಾಡಬೇಕು ಅನ್ನೋದನ್ನು ಕೂಡ ಮಾತಾಡಿ ಅವ್ರನ್ನ ಮಾಡ್ತೀವಿ. ನಮ್ಮ ಯುವ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಧ್ಯೇಯ ಒಂದೇ. ನಮ್ಮ ಶಾಸಕರನ್ನಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷವನ್ನಿರ್ಬೋದು, ಯಾರೇ ಆಗಿರಲಿ, ಟೀಕೆ ಮಾಡಲಿ, ಟಿಪ್ಪಣಿ ಮಾಡಲಿ, ಏನೇ ಮಾಡೋ ಸಂದರ್ಭದಲ್ಲಿ ನಮ್ಮ ಯುವ ಕಾಂಗ್ರೆಸ್ ಗಟ್ಟಿಯಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ತಾ ನಮ್ಮ ಧ್ಯೇಯ ಒಂದೇ. ಮುಂದಿನ ಚುನಾವಣೆಯಲ್ಲಿ 28 ಚುನಾವಣೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರನ್ನ ಗೆಲ್ಲಿಸೋದೊಂದೇ ನಮ್ಮ ಮುಖ್ಯ ಗುರಿ. ಕಾಂಗ್ರೆಸ್ ಪಕ್ಷ ಸರ್ಕಾರ ತರೋದೊಂದೇ ಮುಖ್ಯ ಗುರಿ. ಮುಂದಿನ ಸರ್ಕಾರದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಒಂದೇ ಗುರಿ. ಅತಿ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಮತ್ತೊಮ್ಮೆ ಶಾಸಕರಾಗಿ, ಮಂತ್ರಿಯಾಗಿ ನೋಡಬೇಕು ಅನ್ನೋದು ನಮ್ಮ ಆಸೆ. ಅವರಿಗೋಸ್ಕರ ತನು ಮನ ಧ್ಯಾನ ಎಲ್ಲ ನಾವು ಪಕ್ಷಕ್ಕೆ ಕೊಟ್ಟು ಅವ್ರನ್ನ ಮುಂದಿನ ದಿನಗಳಲ್ಲಿ ಗೆಲ್ಲಿಸ್ಕೊಂಬರಬೇಕು, ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟಬೇಕು. ಅದೇ ಮುಖ್ಯ ಈ ಕಾರಣದಲ್ಲಿ. ಅದೇ ರೀತಿಯಾಗಿ ಕಾನೂನು ಘಟಕ ಇರ್ಬೋದು, ನಮ್ಮ ಅಧ್ಯಕ್ಷ ಎಲ್ಲ ಘಟಕಗಳು ಸೇರಿ ಮುಂದಿನ ದಿನಗಳಲ್ಲಿ ನಾವು ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಯಾವ ರೀತಿ ಯುವ ಕಾಂಗ್ರೆಸ್ನ ಸೆಳೆಯಬೇಕು ಅನ್ನೋದ್ರ ಮೂಲಕ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ ನಮ್ಮ ಗಂಗರಾಜ್ ಅವ್ರಿಗೆ ಅಂತ ಹೇಳ್ತಾ, ಥ್ಯಾಂಕ್ ಯು ಪ್ರದೀಪ್ ಅಣ್ಣ. ನೋಡಿ, ಒಳ್ಳೆ ಒಬ್ಬ ಯುವ ನಾಯಕನನ್ನು ಕೆಲಸ ಮಾಡೋದಕ್ಕೆ, ಒಬ್ಬ ದಲಿತ ನಾಯಕನನ್ನು, ಒಂದು ಯುವಕನನ್ನು ಕೊಟ್ಟಿದ್ದೀರಿ. ಒಳ್ಳೆ ಕೆಲಸ ಮಾಡಲಿ ಹುಡುಗ ಅಂತೇಳಿ ನಾನು ಹೇಳ್ತಾ, ಮುಂದಿನಲ್ಲಿ ಒಳ್ಳೆಯದಾಗಲಿ, ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಲಿ. ಮುಂದಿನ ನಿಮ್ಮನ್ನು 100% ಮತ್ತೆ ಶಾಸಕರಾಗಿ ನನ್ನನ್ನು ಇವತ್ತು ಯುವ ಕಾಂಗ್ರೆಸ್ ಕಾನೂನು ಘಟಕದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಾರೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶ್ರೀ ಮಾನ್ಯ ಪ್ರದೀಪ್ ಈಶ್ವರ್ ಸರ್ ಅವರಿಗೆ, ಹಾಗೂ ರಾಜ್ಯ ಯುವ ಕಾನೂನು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರಿಗೆ, ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಅಚ್ಚೆ ಅವರಿಗೆ, ಮತ್ತು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ರೆಡ್ಡಿ ಅವರಿಗೆ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ಮತ್ತು ನಾಯಕರಿಗೆ, ಕಾರ್ಯಕರ್ತರಿಗೆ, ಪ್ರತ್ಯೇಕವಾಗಿ ನಮ್ಮ ಅಣ್ಣ ಆಗಿರ್ತಕ್ಕಂಥ ಮಾರುತಿ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಸಹ ಕಾಂಗ್ರೆಸ್ ಇವರು ಅಧ್ಯಕ್ಷರಾಗಿರ್ತಾರೆ. ಅವ್ರಿಗೂ ಸಹ ಧನ್ಯವಾದಗಳು. ನನ್ನನ್ನು ಇಷ್ಟು ಉನ್ನತ ಸ್ಥಾನಕ್ಕೆ ಬೆಳೆಸಿರ್ತಕ್ಕಂಥ ಶ್ರೀ ಹರೀಶ್ ಅಣ್ಣವರು, ಅವರು ನನ್ನ ಹಿಂದೆ ಇದ್ದು ನಡೆಸಿ ಅವರು ನಮ್ಮನ್ನು ಈ ಸ್ಥಾನಕ್ಕೆ ಬರೋದಕ್ಕೆ ಪ್ರಮುಖ ಕಾರಣರು. ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ನಾನು 4-5 ಜನ ಈ ಹುದ್ದೆಗೆ ಆಕಾಂಕ್ಷಿಗಳಾಗಿದ್ದರು. ನನ್ನನ್ನು MLA ಅವರು ಇದೇಳಿ ಮಾಡಬೇಕು ಅಂತೇಳಿ ಮಾಡಿರ್ತಾರೆ. ನನ್ನನ್ನು ಶಿಫಾರಸು ಮಾಡಿ ನನ್ನ ಅಧ್ಯಕ್ಷರಾಗಿ ಮಾಡೋದಕ್ಕೆ ಕಾರಣ ಏನಂದರೆ, ಅವರು ಅಹಿಂದ ಮತ್ತು ಹಿಂದುಳಿದ ವರ್ಗದ ಜನರಿಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತು ದಲಿತರ ಹುಡುಗರು ಬೆಳಿಬೇಕು ಅನ್ನೋದು ಅವರ ಮೇನ್ ಉದ್ದೇಶ ಆಗಿ ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾರೆ. ಅವ್ರಿಗೂ ಸಹ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ನನ್ನ ಪ್ರಾಣ ಇರೋವರೆಗೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ಶಾಸಕರಿಗೆ ಬಲಗೈಯಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ.